ಹಲೋ ಒಡಿಸಾ ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಮ್ಮ ಬ್ಲಾಗಲ್ಲಿ ಯಾರು ಬಂದರೆ ಬೆಳಗ್ಗೆ ನಾನೇ ಗಾಬರಿ ಆಗ್ಬಿಟ್ಟೆ. ಡೈರೆಕ್ಟ್ ಏನೋ ಹೇಳ್ತಿದ್ರಲ್ಲ, ಅದು ಎಂಡ ಹೊಡ್ದು ನೈಟ್ ಕಾಲ್ ಮಾಡ್ರ ನನಗೆ. ಅಂದರೆ ಫುಲ್ ಕುಡ್ದಿಲ್ಲ, ಕುಡ್ದಿರ್ತಾರ ಡಿಲಕ್. ಏನು ಡಿಲಕ್ ಅನ್ನೋದು? ಎಂಡ ಕುಡ್ದು ಬುಂಡೆ ಉಳ್ಳಾಗ್ತಿರೋ ಅಂತ. ಎಂಡ ಕುಡ್ದು ಬುಂಡೆ ಉಳ್ಳಾಗ್ತಿರೋದ ಅಂತ. ಇವಳು ನೋಡಿ ಇಲ್ಲ ಕುಸ್ತ್ರ ಉಚ್ಚೆ ಮಾಡೋಳಿ ಅಂತ ಗೊಜ್ಜೆ ಅವಳು. ಲೀವ್ ಹಾಯ್ ಮಾಡು. ಗುಡ್ ಮಾರ್ನಿಂಗ್. ಯಾರು ಬಂದವ್ರು ನೋಡು? ಶೂಟರ್ ಚೇತು ಬಾಯ್ ಬಂದಿದ್ದಾರೆ ನೋಡಿ ಗೈಸ್. ಏನು ಹ್ಯಾಂಡ್ಸಮು. ವೈಟ್ ಆಗ್ತಿಲ್ವ ಒಬ್ಬಮ್ಮ? ವೈಟ್ ಆಗ್ತಿಲ್ಲ ಹೇಳಿ. ವೈಟ್ ಆಗ್ತಿಲ್ವಾ? ಗೈಸ್ ವೈಟ್ ಎಲ್ಲ ಆಗ್ತಿರೋದು ನೋಡಿ. ದಪ್ಪ ಆಗೈತಿ ಅಲ್ವಾ? ದಪ್ಪನೂ ಆಗೈತೆ ಸ್ವಲ್ಪ. ಏನ್ರಿ ಬೈ ಇದೆಲ್ಲ? ನೋಡಿ ಗೈಸ್ ಅಲ್ಲಿ ನಗು ನಗು ನೋಡಿ ಗೈಸ್. ಗೈಸ್ ಇವಾಗ ಮಾತಾಡ್ಸೋಣ. ಲಿಯೋ ಡೋಟು ಈ ಫಿಗರ್ ಎಲ್ಲೋ ನೋಡಿ ನೀನೆಲ್ಲ ಅಂತ ಸ್ಕೆಚ್ ಆಗ್ತಾ ಇರೋದು. ಲಿಯೋ ನೋಡಿದ್ಯಾ ಲಿಯೋ ನೀನು? ನಿನ್ ಚಿಕ್ಕ ಮಗು ಇದಾಗೆಲ್ಲ ನೀನು ತರಬೇಡ ಅಂತ ಹೇಳಿದ್ದೆ. ಇವ್ರು ಲಿಯೋ ಅಟ್ಯಾಕ್ ಮಾಡು ಬಂದಾಗ ಬೈತಾಳೆ. ಮದ್ವೆ ಪ್ಲಾನ್ ಬೇರೆ ಮಾಡ್ತೈತೆ. ಯಾರು ಹುಡುಗಿರಿದ್ರು ಕಮೆಂಟ್ ಮಾಡಿ. ಬಂದಾಗೆಲ್ಲ ಅಣ್ಣಂಗೆ ಬಂದಾಗೆಲ್ಲ ಮದುವೆ ಬಗ್ಗೆ ಕೇಳಿ ಕೇಳಿ ಅಣ್ಣಂಗೆ ಜಿಗಿಸೆ ಮಾಡಿದೆ ಮದುವೆ ಬಗ್ಗೆನೆ. ನೀವ್ ಯಾರ ಜೊತೆ ನೋಡೋಕಿಲ್ವ ಅದೇ ನಮ್ಗೆ ಬೇಜಾರಾಗ್ತಾ ಇರೋದು. ಸ್ಟೇಟಸ್ ತೆಗೆದ್ರೆ ಹ್ಯಾಪಿ ಮ್ಯಾರೇಜ್ ಲೈಫ್ ತಮ್ಮ ತಂಗಿ, ಬರೀ ಅವ್ರ ಮದ್ವೆನೇ ಮಾಡೋದೈತಿ. ಬಣ್ಣ ಯಾವಾಗ ಆಯ್ತದ ಗೊತ್ತಿಲ್ಲ. ಅಣ್ಣ ಕ್ರೆಡಿಟ್ ತಗೊಳ್ರಿ ಹೇಳ್ತೀನಿ. ಅದೇ ಇನ್ನೇನು ಅಣ್ಣ ಬಿಸ್ಲ ನಮ್ ತಾಳೆಗಳು ವಿಡಿಯೋಗಳು ನೋಡಿ ನನಗೆ ಮೈ ಜುಮ್ಮತ್ತೈತೆ. ಪ್ಲಾಸ್ಟಿಕ್ ಸೇತು ಅಣ್ಣ ಫ್ರಾಂಕ್ ಆಗ್ಬಿಡ್ತು. ಇಲ್ಲ ಬಿಸ್ಲು ಶೂಸ್ ಚೇತೋಳ ಗಾಬರಿ ಆಗ್ಬಿಡ್ತಿದ್ದ. ಇದನ್ನ ಮೊರೆ ಇದು ಅಣ್ಣ ನಾನು ಮರ್ತೇ ಬಿಡಕ ಅಣ್ಣ. ಇಲ್ಲಿ ಪಕ್ಕ ಮಾಡ್ಬೇಕಾಯ್ತು ನಾನು ಇಲ್ಲಿ ಪ್ರ್ಯಾಂಕ್ ಮಾಡೋದ. ಆದ್ರೂ ನೀವೇ ಪ್ರ್ಯಾಂಕ್ ಆದ್ರಲ್ಲ, ಇದಕ್ಕೆ ನನಗೆ ಒಳ್ಳೆ ಕಂಟೆಂಟ್ ಕೊಟ್ರಿ. ಟ್ಯಾಕ್ಸ್ ಅಣ್ಣ. ಅಣ್ಣ ಪಕ್ಕ ಸಿಕ್ಕಾಬಿಡ್ರಿ ಸುಮ್ ತಗೊಂಡ್ಬಿಟ್ಟು. ಅಲ್ಲಲ್ಲ ಹಂಗ ಅಲ್ಲ ನಾನು ಮಡ್ಕಲ್ ಬೇಡ ತಂದ್ಬಿಟ್ಟು ನಾನು ಸುಮ್ಮನೆ ಮಡಿಕೊಂಡ ಗೊತ್ತಾಗದ ಮುಂಚೆ ಗಾಬರಿ ಆಗಿರಿ ಅಣ್ಣ. ಈಗ್ಲೇ ಗಾಬರಿ ಆದ್ರಿ ನೀವಲ್ಲಿ. ಯಾಕೆ ಬೇಕಪ್ಪ ಅಲ್ವಾ? ಅದಕ್ಕೆ ನಾನು ಜಾಸ್ತಿ ಯಾರು ಪ್ಯಾಕೆ ಮಾಡಿದಿಲ್ಲ. ಚೆನ್ನಾಗಿ ಕಾರಣ ಉದ್ದಿಲ್ ತರ ಇದು. ಅದ ಚಿನ್ನ ನಂಗೆ ಉಜ್ಜು ನೋಡ್ದೆ ಇರಲ್ಲ. ಅಲ್ರಿ ಪಾಪಮ್ಮ ಚೇತು ಅಣ್ಣನ ತಾನಾಗೆ ಪ್ರಾಂಕ್ ಆಯ್ತು. ಅಲ್ಲಿ ಅವು ಸುತ್ತ ಮಡಗಿದ್ವಲ್ಲ, ಇಲ್ಲಿ ಹೆಂಗ್ ಗೊತ್ತಾ ರಿಯಾಕ್ಷನ್ ನೋಡ್ತಿತ್ತು. ಏನೋ ಮರ ಅದು ನೋಡು. ನಾನು ಹಂಗೆ ಮೇಡೇ ಮಾಡಿ ಅಣ್ಣ ಅಯ್ಯೋ ಮೈ ಜುಮ್ಮತ್ತಿದ್ ನೋಡ್ ನಾವು ಇವತ್ತು ಸಕ್ಕ ಪ್ರಾಂಕ್ ಆಗ್ಬಿಡ್ತು. ಪ್ರಾಂಕ್ ಆಯ್ತು ಕಣ. ನೀನು ಪ್ರ್ಯಾಂಕ್ ಆಗಿದ್ದಲ್ಲ ಅವತ್ತು ನೋಡಿ. ಇಲ್ಲಿ ಹಾಸಿಗೆಗಿದ್ದ ಪಾರ್ಟಿ ಕೊಡಿಸ್ತೀವಿ ಮಾಸ್ಟರ್ ಅಂದರು. ಎಲ್ಲ ಸಲ ದುಡ್ಡೈತೆ ಕೊಡಿಸಿದ. ಇಸ್ ಟೂ ಮಚ್. ನಾಳೆ ಒಂದು ಐತೆ ಮಿಷನ್. ನಾಳೆ ನಾಡ್ದು GT ಅಪೋಸಿಟು ನೋಡುವ. ಕ್ಯಾಯ್ಸ್ ನನ್ನ ಟ್ಯಾಲೆಂಟಾ ಈ ಥರ ಇದ್ದಿದ್ನ ಹಿಂಗೆ ಮಾಡಿ ಕೀ ಬಂಚು, ಕೀ ಪೆನ್ಸಿಲು, ಫೇಕ್ ಪಿಕ್ಕು ಹಿಂಗೆ ಈಗ ಇದನ್ನು ಮಕ್ಳಿಗೆ ಹೇಳ್ಕೊಡ್ಬೇಕು ನಾನು. ಬನ್ನಿ ಹೇಳ್ಕೊಡುವ. ಚೆನ್ನಾಗಿ ಮಾಡಿದ್ದೀನಿ ಗೈಸ್, ಕಮೆಂಟ್ ಮಾಡಿ. ಇವ್ರು ನೋಡಿ ಮೀಶೋದವ್ರ ಜೊತೆ ಫುಲ್ ಬ್ಯುಸಿ ಆಗೋರು ಇವರು. ನಾನು ಯಾರಿಗೆ ಫ್ರೆಂಡು? ನಾನು ಯಾರಿಗೆ ಫ್ರೆಂಡು? ನಿನ್ನ ಫ್ರೆಂಡ್ ಯಾರು? ನಾನು ಮ್ಯಾಮ. ಅದಕ್ಕೆ ಬೈಬಾರ್ದು ನಾವು. ಆಯ್ತು ಹಿಂಗಾಗಿತ್ತು. ಯಾಕಂತಂದರೆ ನನಗೆ ಭಯ ಗಾಯಿಸಿ ಆರ್ಡರ್ ಎಲ್ಲ ಮುಂಚೆನೇ ಪೇ ಮಾಡೋದಕ್ಕೆ. ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ನಾನು ಕೊಡಿಸಿ ಅಂತ ಏನು ಇಲ್ಲ ಅಂತ ಅಂಕಾಗಿ ಮಾಡೋದಕ್ಕೆ ಈಗ ಪೇ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಏನಾರ ಬರ್ದೇ ಹೋಗ್ಬೇಕು ಐತೆ. ನಾನು ಕ್ಲಾಸ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದಿದ್ದೀವಿ. ಏನ್ರಿ ಲಿಯೋ ಮೇಡಮ್? ಏನ್ರಿ ಲಿಯೋ ನನಗೆ ಗಿಫ್ಟಾ? ಹೇಳು ಏನ್ ಲಿಯೋ ಅಂತ ಅಂದ್ಲು. ಲಿಯೋಗೆ ಚೇದೊಳಗೆ ಸುಮ್ ಕೂತ್ಕೊಂಡಿದ್ದೀರ ಫ್ಲಾಪ್ ಆಯ್ತಿರ್ಲಿಲ್ಲ. ಏನಂತ ಗೊತ್ತಾ? ಮಕ್ಕಳ ಕೆಲಸ ಅಲ್ಲ, ಲಿಯೋಗ್ ಮದುವೆ ಮಾಡಿಸು ಅಂತ ಹೇಳ್ತು. ಇವಳು ಏನಂದ್ಲು? ಚೇತೋಡ ಫಸ್ಟ್ ಟಿಮಿ ಮಾಡಿಸ್ಬೇಕು ಅಂದ್ಲು.
ಬನ್ನಿ ಗೈಸ್ ಈಗ ಪೂಲ್ ಹೋಗ್ತೀವಿ. ಪಾಪಮ್ಮ ಬರಲ್ಲ ಟ್ಯಾನ್ ಆಗುತ್ತೆ ಅಂತ. ಸೊ ನಾನು ಚೇತು ಬೈ ಮತ್ತೆ ಬಾ ಮತ್ತೆ ಬಂದು ಸ್ವಲ್ಪ ಸ್ವಿಮ್ ಮಾಡ್ಬೇಕಲ್ಲಿ ಮಾಡೋದಲ್ಲ ಅವಳ ಮತ್ತೆ ಡಿಸ್ಟ್ರಿಗೆ ಎರಡು ಡಿಸ್ಟ್ರಿಗೆ ಸ್ಟ್ರೈಟ್ ಬೇಕು ಅಂತು ತಗೊಳ ಅಂತ ಬಂದಿದ್ದೀನಿ. 2 7 ತಗೊಂಡು ಈಗ ಹೊರಟಿದ್ದೀವಿ. ನಾನೇ ಸೆಕೆಂಡ್ ಗಾಬರಿ ಆಗ್ಬಿಟ್ಟೆ ಯಾರಪ್ಪ ಅಂತ. ಹಾಂ ಸೇಡ್ಸ್ ನೋಡಿ ನಾನೇ ಗಾಬರಿ ಆಗ್ಬಿಟ್ಟೆ. ಮನೆಗೆ ಸಿಗ ಪೂಲ್ ಹೊರಡೋಣ. 2 ಸ್ಕೂಲ್ ಪ್ಲ್ಯಾನ್ ಇದೆ. ಅಲ್ಲಿ ಯಾಕೆ ಪೂಲು ಅಂತ ಇದೆ ಸ್ವಿಮ್ಮಿಂಗ್ ಪೂಲ್. ಪೂಲಿಗೆ ಬಂದಿದ್ದೀವಿ ನೋಡಿ. ಚೇತು ಬೈ ಟ್ಯಾಟು ನೋಡಿ ಗೈಸ್ ಇಲ್ಲಿ ಟ್ಯಾಟುನಾ. ಹಾಂ ನೀವು ರೊನಾಲ್ಡೋನಾ ನೀವು? ರೊನಾಲ್ಡೋ ಹಾಂ ನನ್ನ ತೋರ್ಸಲ್ಲ ಬಿಡಿ ಗೈಸ್ ನನ್ನ. ಅಯ್ಯೋ ಫೋನ್ ಸರಿಯಾಗಿ ಬಿದ್ಬಿಡೋದು ಇವಾಗ. ನೋಡಿ ಇಲ್ಲಿ ಎಷ್ಟು ಜನ ಅವರೇ. ನನ್ನ ಬಾಡಿ ಮಾಡಿರೋ ತೋರ್ಸಲ್ಲ ಗೈಸ್ ನನ್ನ ಬಾಡಿನ. ನೀವು ನೋಡಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಆ ಕಡೆ ಐತೆ ಫುಲ್ಲು ಬಂದಂಗೆಲ್ಲ ನೋಡಿ. ಯಾವಾಗ ನಂಬ್ಕೊಂಬತ್ತೀನಿ ನೋಡಿ ಹಾಗೆ ಅಲ್ಲಿ ನೋಡಿ 24 ಗಂಟೆ ಫೋನು. ಈ ಫ್ರೆಂಡ್ಶಿಪ್ಪಲ್ಲಿ ಸಹವಾಸ ಮಾಡೋದು ಹೆಂಗೆ ಗೊತ್ತಾ? ಈ ಬಿಸ್ನೆಸ್ ಕನ್ಸ್ ಸಹವಾಸ ಅವರು ಸಹವಾಸ ಮಾಡೋಕ್ಕೆ ಹೋಗ್ಬಾರ್ದು. ಒಡೆಯ ಅಂತ ಬಂದಿದ್ದೀನಿ ನೋಡಿ 24 ಗಂಟೆ ಫೋನಲ್ಲೇ ಮಾತಾಡ್ತಾ ಇದ್ದೀನಿ. ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಈಗ ಹೊರಟಿದ್ದೀನಿ. ನಮ್ಗೆ ಸಕ್ಕ ಟೈರ್ಡು. ಮಧ್ಯಾಹ್ನ ಊಟ ಬೇರೆ ಮಾಡಿದ್ದಾರೆ. ಇಲ್ಲಿ ಗೈಸ್ ವೀಡಿಯೋ ಕಾಲ ಇಲ್ಲಿ ಗೈಸ್ ಇಲ್ಲಿ ನಂಗೊಂದು ಸಕ್ಕ ಟೈರ್ಡ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಊಟ ಬೇರೆ ಮಾಡಲಿಲ್ಲ. ಅಲ್ಲಿ ಫೋನಾ ಊಟ ಬೇರೆ ಮಾಡಿರಲಿಲ್ಲ ಗೈಸ್. ಸಕ್ಕ ಟೈರ್ಡ್ ಆಗ್ತಿದೆ. ಬನ್ನಿ ಓಡುವ. ಇಲ್ಲಿ ನೋಡಿ ಹಾಯ್ ಮಾಡ್ರು. ಹಾಂ ಬನ್ನಿ ಗೈಸ್ ಇವಾಗ ನಾವು ಹೊರಡುವ. ಅಯ್ಯೋ ಪ್ಯಾಂಟ್ ಬಿಟ್ಟರು ನೋಡಿ ಗೈಸ್. ಏನು ಕ್ರೇಜಿ ಆಗಿದೆ ಇದು ಸ್ವಿಮ್ಮಿಂಗ್ ಪೂಲು. ಬೈಕ್ ಮಾತ್ರ ಸಕ್ಕದಾಗೈತೆ. ಮಸ್ತ್ ಇಷ್ಟ ಆಯಿತು. ಬಟ್ ಹೊಟ್ಟೆ ಸಕ್ಕದ ಇಷ್ಟ ಗೈಸ್ ನನಗೆ. ಅದೇ ಪ್ರಾಬ್ಲಮ್ಮು. ನಾನು ರೆಡಿಯಾಗಿ ಕೂತಿದ್ದೀನಿ. ಇನ್ನೂ ಈ ಅಣ್ಣ ನೋಡ್ರಿ ಇಲ್ಲಿ. ಏನು ರೀ ಬೈ ನೀವು ಹಿಂಗೆ? ಹಾಂ ಬಿಸಿ ಗೈಸ್ ಇಂಥ ಬರೋಕೆ ಹೋಗ್ಬಾರ್ದು. ನಾನು ಬಿಸ್ನೆಸ್ ಬಂದಿದೆ ಎಲ್ಲ ಹಿಂಸೆ. ಯಾವಾಗಲೂ ಫೋನ್ ಇರ್ತಾರೆ. ನಮಗೆ ವೈಬ್ ಮಾಡೋದು ವೈಬು ಫುಲ್ಗೆ. ನಾವು ಬಿಟ್ಬಿಡಿ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. ಅಪ್ಪ ಸುತ್ತಾಗ್ಬಿಡು ಗೈಸ್ ನನಗೆ ಸಕ್ಕ ಗೊತ್ತಾಗಿದೆ. ಅದು ಹೋಗ್ತಾ ಹೇಳ್ತಾ ಅಂತೀರಾ ಅಷ್ಟು ಟೈರ್ಡ್ ಆಗ್ತದೆ. ಮತ್ತು ಹೇಳ್ಕೊಳ್ಳೋದು ತಪ್ಪು ಅಂದರೆ ಹೇಳ್ಕೊಳ್ಳಲ್ಲ. ಇನ್ನೊಬ್ರು ಕೇಳಿಸ್ಲಿ ಅಂತ ಹೇಳ್ತಿದ್ದೀನಿ ಗೈಸ್. ಅವ್ರು ಕೇಳಿಸ್ಕೊಳ್ಳಲ್ಲ. ಇವೆಲ್ಲ ಕೇಳಿಸ್ಕೊಳ್ಳಲ್ಲ ಅವರು. ಬ್ಯಾಂಡ್ ಯಾರೋ ಬೇಡ ಅಂತಿದ್ರು ಮೊನ್ನೆ ಚಾಲೆಂಜ್ ಕೊಡಿಸ್ದಾಗ. ನೋಡಿ ಗೈಸ್ ಲವ್ ಇದೆ ಗೈಸ್. ಲವ್ ಗೈಸ್ ಲವ್ ಅಲ್ಲಿ ಬಿದ್ದಿತ್ತು. ಹಾಂ ಡಸ್ಟ್ಬಿನಿಗೆ ಹಾಕಂತ ಹೋಗಿದೆ. ಹಾಂ ಆಮೇಲೆ ಬೇಡ ಅಂತ ಸುಮ್ಮನೆ ಹಾಕೊಂಡಿದ್ವಿ. ಆಮೇಲೆ ಅಷ್ಟೇ ಏನಾರು ಬೇರೆ ಶೂಟ್ ಮಾಡೋದು ನೋಡಿ ಆ್ಯಟಿಟ್ಯೂಡ್ ಗೈಸ್. ಈಗ ಕಮೆಂಟ್ಸಲ್ಲೆಲ್ಲ ಅವ್ರ ಕಡೆ ಸಪೋರ್ಟ್ ಆಗ್ತಿರಲ್ಲ ಈಗ. ಅದಕ್ಕೆ ಆ್ಯಟಿಟ್ಯೂಡ್ ಗೈಸ್ ಆ್ಯಟಿಟ್ಯೂಡು. ನನಗೆ ಯಾವುದೇ ಕಾರಣಕ್ಕೆ ಆ್ಯಟಿಟ್ಯೂಡ್ ಬರೋದೇ ಇಲ್ಲ. ಅಯ್ಯೋ ಏನು ಮಗು ಕ್ಯಾಮ್ರಾ ಮುಂದೆ ಮಗು ಗೈಸ್. ಮಗುಮ ಪಾಪುಮ ಅಲ್ಲ ಮಗುಮ. ಒಂದು ಮಸಾಲೆ ಮಾಡ್ತಿದ್ದೆ ಕೈನ ಒಂದಿದ್ದಕ್ಕೆ. ಕೈನ ಬಂತಾ? ಮಾಡು ಹೆಂಗ್ ಮಾಡ್ತಾನೆ ನೋಡು. ಸಕ್ಕತ್ ಇಷ್ಟಪಡ್ತಾನೆ ಗೈಸ್. ನಾನು ಕಂಟೆಂಟ್ ಮಾಡೋದು ಹೆಂಗೆ ಗೊತ್ತಾ? ಫಸ್ಟು ಆಚೆ ಮಾರ್ಕೆಟ್ಗೆ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಸಕ್ಕತ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನೀವು. ಅದಕ್ಕೆ ನಾನೇನು ಮಾಡಿದೆ, ನಾನು ಎಡಿಟ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಮೇಡಮ್ಗೆ ಏನು ಹೇಳಿದೆ, ಹೋಗ್ಬಿಟ್ಟು ಬೈಕ್ ನಾನು ಹೇಳ್ತೀನಿ. ಹೇಳು. ನಾನು ಲಾಕ್ ಹಾಕ್ಬಿಟ್ಟು ಹೊರಗಡೆ ಬಂದೆ. ಅವಾಗ ಅವನೇನಂದ, ಕೀ ತಂದಿಲ್ಲ ನೀನು, ಬೈಕ್ ಕೀ ಹೋಗಿ ತಗೋಬಾ ಅಂತ ಅಂದ. ಅದಾದ್ಮೇಲೆ ಬೈಕಿ ತಗೋಬರಕ್ಕೆ ಅಂತ ಹೋಗಿದ್ದೀನಿ. ಬೈಕ್ ಎತ್ಕೊಂಡ್ಬಂದಿದ್ದೀನಿ, ಮನೆ ಕೀ ಅಲ್ಲೇ ಒಳಗೆ ಬಿಟ್ಟಿದ್ದೀನಿ ಅಂದ್ಕೊಂಡು ಡಿಪ್ರೆಷನ್ ಅಂತ ಅಂದ. ಅದಾದ್ಮೇಲೆ ಮತ್ತೆ ಅಲ್ಲೆಲ್ಲ ಹುಡುಕ್ತಿದ್ದೀನಿ, ಅಲ್ಲೂ ಸಿಗ್ತಿಲ್ಲ. ಅದಾದ್ಮೇಲೆ ಅಂತಿದ್ದಾನೆ ಬಾಗಿಲಲ್ಲೇ ಕೀರಿಲ್ ಬಾಗಿಲಲ್ಲಿದೆ. ಡಿಪ್ರೆಷನ್ ಅಲ್ಲ, ಮಾರ್ಕೆಟ್ ತಗೋಬೇಕಾಗಿದ್ದು ಕರ್ಕೊಂಡ್ಬಂದು ನಾನು ಫ್ರೆಶ್ ಅಪ್ ಸ್ನಾನ ಮಾಡ್ಕೋಬೇಕು. ಸ್ನಾನ ಬೇರೆ ಮಾಡ್ತೀನಿ. ಸ್ವಲ್ಪ ಏಟಿಂಗ್ ಎಲ್ಲ ಮುಗಿಸ್ತೆ. ಈಗ ಬನ್ನಿ ಪಾಪಮ್ಮ ಏನು ಮಾಡ್ತಿದ್ದೆ ನೋಡೋಣ. ಏನೋ ಟೇಸ್ಟಿಗೆ ಹೆಂಗೆ ಮಾಡಿರೋಣ. ಸೂಪರ್ ಗಾಯ್ಸ್. ನನ್ನ ಗೊಂಬೆ ಏನಾದ್ರು ಒಂದು ಮಾಡ್ತಿರುತ್ತೆ ಗಾಯ್ಸ್. ನಂದು ಗೊಂಬೆ, ನಂದು ಪಾಪಮ್ಮ ಗೊಂಬೆ. ಟೇಸ್ಟ್ ಮಾಡಿ ನೀನು ಹೆಂಗಿದೆ ನೋಡ. ನೀನೇನು ಮಾಡೋಣ ಚೆನ್ನಾಗಿರಲ್ಲ ನಿನಗೆ. ನನ್ನ ಸಕ್ಕ ಇಷ್ಟ ಆಯ್ತು ಪಾಪಮ್ಮ. ನೀನು ಈ ಥರ ಅಡುಗೆ ಎಲ್ಲ ಕಲಿತಿದ್ದೀರಾ, ನಿಂಗೆ ಖುಷಿ ಅನಿಸುತ್ತೆ ಇಲ್ಲ ಹಿಂಸೆ ಅನಿಸುತ್ತೆ, ಬೇಜಾರು ಅನಿಸ್ತೈತಾ? ಖುಷಿ ಆಗ್ತಿದೆ. ಮೊನ್ನೆ ಚಿಕನ್ ಸಾರು ಮಾಡಿದ್ಕೆ ನಾವು ಚಿಕನ್ ಸಾರು ಕಲ್ತ್ಬಿಡೆ ಅಂತ ಖುಷಿ ಆಗ್ಬಿಟ್ಲು ನನಗೆ. ಈಗ ಒಳ್ಳೆ ಹೊಟ್ಟೆ ಇಷ್ಟಿದೆ ನೋಡಿ. ನಾವು ಸ್ನ್ಯಾಕ್ಸಿಗೆ ಏನು ಮಾಡಿ ಗೊತ್ತಾ, ನೀವು ನಮ್ಮ ಬ್ಲಾಗ್ ಯಾರು ನೋಡ್ತಾ ಇದ್ರೆ ಸ್ನ್ಯಾಕ್ಸಿಗೆ ಅದು ತಿನ್ನೋದು ಬಿಟ್ಬಿಟ್ಟು ಈ ಥರ ಸ್ಪ್ರೌಟ್ಸ್ ಮಾಡಿಕೊಳ್ಳಿ. ಅಲ್ಲ ಪಾಪಮ್ಮ, ಹೆಲ್ತಿ ಇರ್ತೀರಾ. ಮತ್ತು ಈ ಸಮ್ಮರಲ್ಲಂತೂ ಸಖತ್ತು ನೀರು ಕುಡೀರಿ ನಿಜವಾಗ್ಲೂ. ಈ ಥರ ನೀರು ವೇಸ್ಟ್ ಮಾಡಬೇಡಿ. ಸೊ ಬನ್ನಿ
ಏನು ಹೇಳ್ತೀನಿ ನೋಡಿ ಗೈಸ್ ಮೆಜರ್ಮೆಂಟು ಟೇಸ್ಟಲ್ಲೇ ಏನು ರೀ ಮತ್ತೇನು ಸಾರು ಮಾಡ್ತಿರೋದು ನೀನು ಹಾಂ ಎಗ್ ಕರಿ ರೈಸ್ ಅದಕ್ಕೆ ರೈಸೇನಾ ರೈಸ್ ತಾನು ಮಾಡ್ತೀನಿ ಗೈಸ್ ರೈಸ್ ತಾನು ಮಾಡ್ತೀನಿ ನೀನೇ ಮಾಡ್ದಂಗೆ ನಾನೇ ಮಾಡ್ತೀನಿ ಲೈಕ್ ಮಾಡ್ತೀನಿ ಬೇರೆ ಹೆಲ್ಪ್ ಮಾಡಿನೇ ಒಂದು ಚಾಪ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಡಿ ಹಿಂಗೆ ನಾನು ವಿಡಿಯೋ ಕರ್ಕೊಬಂದಂತ ಬಿಡ್ತಾ ಇರೋದ ಬೈತಿರೋದವಳು ನಂತ ತಗೊಂಡ್ಬಿಟ್ಟು ಅದಕ್ಕೆ ಬೈತಿರೋದವಳು ರಾಣಿ ಹೆಂಗ್ ಮಲ್ಗೋಳೆ ರಾಣಿ ಅಡಿಗೆ ಸಿಗ ಒಳ್ಳೆ ಸರಿ ಒಳ್ಳೆ ಊಟ ಮನೆಗೆ ಊಟ ಮಾಡುವ ನಿಜವಾಗ್ಲೂ ನಮ್ಮ ಮಟನ್ ಸಾರು ಗಾಯ್ಸ್ ನಾನು ಸುಮ್ಮನೆ ಖುಷಿಗೋಸ್ಕರಲ್ಲ ಅಲ್ಲಮ್ಮ ಉಪ್ಪು ಖಾರ ಎಲ್ಲ ಮಸ್ತವಿದೆ ಗೈಸ್ ಫಸ್ಟ್ ಒಳಗೆ ಗೈಸ್ ಈಗ ನಮ್ಮಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿಸ್ತಾ ಇದ್ದೀನಿ ಸರಿ ಏ ಲಿಯೋ ಬಾ ಗೈಸ್ ನಾನು ಇವಾಗ ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡಬೇಕು ಅಂತ ಆಚೆ ಬಂದಿದ್ದೀನಿ ಸೊ ಹಂಗೆ ವಾಕ್ ಮಾಡಬೇಕಾಯ್ತಲ್ಲ ವಾಕ್ ಮಾಡ್ತಾಯಿದ್ದೆ ಸೊ ಗೈಸ್ ನಾನು ಈ ಬ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ಗೈಸ್ ನಾನು ಲೈಫಲ್ಲಿ ನೋಡಿತ್ತು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಎಲ್ಲ ಒಂದೇ ನಿಮಗೂ ಆಗಬಾರ್ದು ಸೊ ಲೈಫಲ್ಲಿ ನೀವು ಹೇಗಿರ್ತೀರೋ ಅದನ್ನು ಫಸ್ಟು ನೀವು ಕಲೀರಿ ಇನ್ನೊಬ್ರು ನಾನು ಹಾಡ್ಕೊಂಡ್ರು ಇನ್ನೊಬ್ರು ನನಗೆ ಮೋಸ ಮಾಡಿದ್ರು ಇನ್ನೊಬ್ರು ನಂಗೆ ಅದು ಮಾಡಿದ್ರು ಇದು ಮಾಡ್ರು ಅಂತ ಅವ್ರು ಮಾಡ್ತಾನೆ ಇರ್ತಾರೆ ಅವ್ರು ಇರೋದೇ ಅದಕ್ಕೆ ಅಂದ್ಕೋಬೇಕು ನೀವು ಅವ್ರು ನೋವು ಮಾಡೋದು ಮೋಸ ಮಾಡೋದು ಚೀಟ್ ಮಾಡೋದು ಹರ್ಟ್ ಮಾಡೋದು ಅವ್ರು ಮಾಡೋಕ್ಕೆ ಇರ್ತಾರೆ ಅವ್ರು ಮಾಡ್ತಾನೆ ಇರ್ತಾರೆ ನೀವು ಅದನ್ನೇ ಅವ್ರು ಅದು ಮಾಡ್ರು ಇದು ಮಾಡಿದ್ರು ಹಂಗೆ ಮಾಡ್ರು ಹಿಂಗೆ ಮಾಡ್ರು ಅಂತ ಹೇಳ್ಕೊಂಡು ಕೂತಿರೋ ನೀವು ಹಂಗೇ ಕೂರಬೇಕು ನೀವು ಅವ್ರ ಮುಂದೆ ಬೆಳಕ್ಕೆ ಸಾಧ್ಯ ಇಲ್ಲ ಗೈಸ್ ಅದಕ್ಕೆ ಯಾರು ಏನೇ ಅಂದ್ಕೊಳ್ಳಿ ನಿಮ್ಮ ವೇಳೆ ನೀವು ಹೋಗ್ತಾ ಇರಿ ನಿಮ್ಮದೇ ಒಂದು ದಾರಿಗೆ ಹೋಗ್ತಾ ಇರಿ ಅವ್ರು ಮಾತಾಡ್ಕೊಳ್ಳಿ ಅಂತಾರ ಅಂದ್ಕೊಳ್ಳಿ ಮೋಸ ಮಾಡ್ಕೊಳ್ಳಿ ಎಷ್ಟೇ ನಿಮ್ಮ ಕಾಲಿಡೀಲಿ ಬಟ್ ನೀವು ಅದ್ರ ಮುಂದೆ ಹೋಗಬೇಕು ಅದಕ್ಕೆ ಅವ್ರು ಹಂಗಂದ್ರು ಹಿಂಗಂದ್ರೆ ಹಂಗೆ ಏಟ್ ಮಾಡ್ಕೊಂಡು ಹಂಗೇ ಕೂತಿದ್ರೆ ನೀವು ಹಂಗೆ ಇರ್ತೀರ ಗೈಸ್ ಅದನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ಬೇಕು ಅನ್ನಿಸ್ತು ಇವತ್ತಿನ ಬ್ಲಾಗ್ ಚಿಕ್ಕದಾಗಿತ್ತು ಯಾಕಂದರೆ ಸ್ವಲ್ಪ ಚಿತ್ರಗಳೆಲ್ಲ ಬಂದಿದ್ರು ನಾನು ಕ್ಲಾಸ್ ಮುಗಿತು ಸ್ವಲ್ಪ ಸ್ವಿಮ್ಮಿಂಗ್ ಹೋದ್ವಿ ಸ್ವಿಮ್ಮಿಂಗಲ್ಲಿ ಫೋನ್ ಶೂಟ್ ಮಾಡೋಕ್ಕಾಗಲಿಲ್ಲ ಐ ಹೋಪ್ ಓಕೆ ಜಾಸ್ತಿ ಆಗ್ಬಿಟ್ಟೆ ಗೈಸ್ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಬಾಯ್ 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 ಬಾಯ್